ಇನ್ನು ಡಾನ್ ಮುತ್ತಪ್ಪರೈ ಪುತ್ರ ರಿಕ್ಕಿರೈ ಮೇಲೆ ಪ್ರೀ ಪ್ಲಾನ್ಡ್ ಅಟ್ಯಾಕ್ ಅಂತ ಕೂಡ ಹೇಳಲಾಗ್ತಾ ಇದೆ. ಜಮೀನು ವಿವಾದ ಸಂಬಂಧ ಕೋರ್ಟ್ನಲ್ಲಿ ಪ್ರಕರಣ ಹೊಂದಿತ್ತು. ಹೀಗಾಗಿ ನಾನು ರಷ್ಯಾದಿಂದ ಬೆಂಗಳೂರಿಗೆ ಬಂದಿದ್ದೆ ಅಂತ ಹೇಳಿದ್ದಾನೆ ರಿಕ್ಕಿರೈ. ಬೆಂಗಳೂರಿಗೆ ಬಂದಾಗ ಸದಾಶಿವನಗರ ಅಥವಾ ಬಿಡದಿಯಲ್ಲಿ ಇರ್ತಾ ಇದ್ದೆ. ಬಿಡದಿಯಿಂದ ಸದಾಶಿವನಗರ ಮನೆಗೆ ಹೋಗುವಾಗ ಅಟ್ಯಾಕ್ ಆಗಿದೆ. ನನ್ನ ಸ್ನೇಹಿತರು ಹಾಗೂ ಡ್ರೈವರ್ ಆಸ್ಪತ್ರೆಗೆ ಸೇರಿಸಿದ್ರು ಅಂತ ರಿಕ್ಕಿರೈ ಡಿವೈಎಸ್ಪಿ ಶ್ರೀನಿವಾಸ್ ಅವರಿಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಧ್ರುವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧ್ರುವರಾಜ್, ಈಗ ಮತ್ತೊಂದು ಟ್ವಿಸ್ಟ್ ಅನ್ನ ಪಡೆದುಕೊಂಡಿದ್ದಾರೆ ಈ ಪ್ರಕರಣದಲ್ಲಿ. ಆಗ್ಲೇ ನಾವು ಗಮನಿಸಿದಾಗ ಬಿಹಾರದ ಲಿಂಕ್ ಸಿಗ್ತಾ ಇತ್ತು. ಈಗ ಮತ್ತೊಮ್ಮೆ ಅನುರಾಧ ಅವರ ಕಡೆಗೆ ವಾಲ್ತಾ ಇದೆ ಈ ಒಂದು ತನಿಖೆ. ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿರುವಂತಹ ಪೊಲೀಸರು ತನಿಖೆಯನ್ನು ಹೇಗೆ ಚುರುಕುಗೊಳಿಸಿದ್ದಾರೆ ಧ್ರುವರಾಜ್? ನಾಗೇಂದ್ರ, ಮುಖ್ಯವಾಗಿ ಇವತ್ತು ಮಣಿಪಾಲ್ ಆಸ್ಪತ್ರೆಗೆ ಬಂದಂತಹ ರಾಮನಗರ ಡಿವೈಎಸ್ಪಿ ರಿಕ್ಕಿರೈ ಹೇಳಿಕೆಯನ್ನ ಪಡೆಯುವಂತಹ ಕೆಲಸವನ್ನ ಮಾಡಿದ್ರು. ಈ ಕೇಸ್ನಲ್ಲಿ ಪ್ರಮುಖವಾಗಿ ನಿನ್ನೆಯಿಂದ ಕೂಡ ಸಾಕಷ್ಟು ಜನರ ಹೇಳಿಕೆಯನ್ನ ಪಡ್ಕೊಳ್ತಾ ಇದ್ದಾರೆ. ನಿನ್ನೆ ಮುಖ್ಯವಾಗಿ 3 ಜನರ ಹೇಳಿಕೆಯನ್ನ ಪಡ್ಕೊಂಡಿದ್ರು. ಬಸವರಾಜ್ ಇರಬಹುದು, ಹಾಗೆ ಗನ್ಮ್ಯಾನ್ ಹೇಳಿಕೆಯನ್ನ ಪಡ್ಕೊಂಡಿದ್ದವರು ಇವತ್ತು ರಿಕ್ಕಿರೈ ಹೇಳಿಕೆಯನ್ನ ಪಡೆದುಕೊಂಡಿದ್ದಾರೆ. ಮುಖ್ಯವಾಗಿ ರಿಕ್ಕಿರೈ ಈ ಪ್ರಕರಣದಂದ್ರೆ ರಿಕ್ಕಿರೈ ಹೇಳುವಂತಹ ಹೇಳಿಕೆಯ ಮೇಲೆ ಈ ಒಂದು ಪ್ರಕರಣ ನಿಂತಿತ್ತು. ಹೀಗಾಗಿ 12:30 ಸುಮಾರಿಗೆ ಮಣಿಪಾಲ್ ಆಸ್ಪತ್ರೆಗೆ ಬಂದಂತಹ ಡಿವೈಎಸ್ಪಿ ಶ್ರೀನಿವಾಸ್ ರಿಕ್ಕಿರೈ ಬಳಿ ಕೆಲವೊಂದಿಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ. ಅದರಲ್ಲಿ ರಿಕ್ಕಿರೈ ಜೊತೆ ವಾರ್ಡ್ನಲ್ಲೇ ಇದ್ದಂತಹ ಗುಣರಂಜನ್ ಶೆಟ್ಟಿ ಇರಬಹುದು, ಹಾಗೆ ಅವರ ಸಹೋದರ ರಾಕಿರೈಯನ್ನ ಹೊರಗೆ ಕಳಿಸಿ ಕೆಲವೊಂದಿಷ್ಟು ವಿಚಾರಗಳನ್ನ ಅವರ ಬಳಿ ಪಡ್ಕೊಂಡಿದ್ದಾರೆ. ರಿಕ್ಕಿರೈ ಅವರು ಮೊನ್ನೆ ಕಂಪ್ಲೇಂಟ್ ಅನ್ನ ಕೊಟ್ಟಂತ ಬಸವರಾಜ್ ಅವರು ಕೂಡ ಈ ಒಂದು ವಿಚಾರವನ್ನ ಉಲ್ಲೇಖ ಮಾಡಿದ್ರು. ಮುಖ್ಯವಾಗಿ ಅವರ ಚಿಕ್ಕಮ್ಮ ಅನುರಾಧ, ರಾಕೇಶ್ ಮಲ್ಲಿ, ಅದಾದ ನಂತರ ನಿತೀಶ್ ಶೆಟ್ಟಿ ಮತ್ತೆ ವೈದ್ಯನಾಥನ್ 4 ಹೆಸರನ್ನ ಉಲ್ಲೇಖಿಸಿದ್ರು. ರಿಕ್ಕಿರೈ ಕೂಡ ಇವತ್ತು ಪೊಲೀಸರ ಮುಂದೆ ಹೇಳಿಕೆ ನೀಡುವಂತಹ ಸಂದರ್ಭದಲ್ಲಿ ನಮ್ದು ಆಸ್ತಿ ವಿವಾದ ಇತ್ತು, ಅದರ ಸಲುವಾಗಿ ಕೇಸ್ ನಡೀತಾ ಇತ್ತು, ಹಾಗಾಗಿ ನಾನು ರಷ್ಯಾದಿಂದ ಬೆಂಗಳೂರಿಗೆ ಬಂದಿದ್ದೆ. ನಾನು ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಸದಾಶಿವನಗರ ಹಾಗೆ ಬಿಡದಿಯ ಮನೆಯಲ್ಲಿ ಇರ್ತಾ ಇದ್ದೆ. ಮೊನ್ನೆ ರಾತ್ರಿ ಕೂಡ ಸದಾಶಿವನಗರದಿಂದ ಬಿಡದಿಗೆ ಹೋದಂತಹ ಸಂದರ್ಭದಲ್ಲಿ ಬಿಡದಿಯಿಂದ ವಾಪಸ್ ಬೆಂಗಳೂರಿಗೆ ಬರುವಾಗ ನನ್ನ ಮೇಲೆ ಅಟ್ಯಾಕ್ ಆಗಿದೆ. ಈ ಒಂದು ಅಟ್ಯಾಕ್ಗೆ ನನ್ನ ಚಿಕ್ಕಮ್ಮನೇ ಕಾರಣ ಎನ್ನುವಂತಹ ಹೇಳಿಕೆಯನ್ನ ಸದ್ಯ ಅವರು ನೀಡಿರುವಂತದ್ದು. ಅದೇ ಒಂದು ಹೇಳಿಕೆಯ ಆಧಾರದಲ್ಲಿ ಪೊಲೀಸರು ಈಗ ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಇನ್ನೊಂದು ಕಡೆ ರಾಮನಗರದ ಎಸ್ಪಿ ಶ್ರೀನಿವಾಸ್ ಗೌಡ ನೇತೃತ್ವದಲ್ಲಿ ಈಗಾಗಲೇ ಎಲ್ಲಾ ಇನ್ಸ್ಪೆಕ್ಟರ್ಗಳಿಗೆ ಒಂದೊಂದು ಟಾಸ್ಕ್ ಅನ್ನ ಕೂಡ ನೀಡಲಾಗಿದೆ. ಅದರಲ್ಲಿ ಟವರ್ ಡಂಪ್ ಇರಬಹುದು, ಹಾಗೆ ಸ್ಥಳ ಮಹಾಜರು ಇರಬಹುದು, ಆರೋಪಿಗ ಅದರ ಹೇಳಿಕೆ ದಾಖಲಿಸಿಕೊಳ್ಳೋದಿರಬಹುದು, ಪ್ರತಿಯೊಂದನ್ನ ಮಾಹಿತಿ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ಯಾವ್ಯಾವ ಆಯಾಮಗಳು ಬರ್ತಾ ಇದಾವೋ ಎಲ್ಲ ಅನುಮಾನ ಬಂದಂತ ಸಂದರ್ಭದಲ್ಲಿ ಹೇಳಿಕೆಯನ್ನ ದಾಖಲಿಸಿಕೊಂಡು ಆರೋಪಿಗಳ ಪತ್ತೆಗೆ ಈಗ ಸದ್ಯ ಪೊಲೀಸರು ಬಲೆ ಬೀಸಿದ್ದಾರೆ. ಈ ಆರೋಪಿಗಳು ಮುಖ್ಯವಾಗಿ ಯಾರೆಲ್ಲ ಬಂದು ಯಾರು ಫೈರ್ ಮಾಡಿದ್ರು ನೋಡಿ, ಅವರು ಒಂದು ವೇಳೆ ಲಾಕ್ ಆದ್ರು ಅಂತ ಹೇಳಿದ್ರೆ ಈ ಪ್ರಕರಣ ಏನಕ್ಕಾಗಿ ಈ ಅಟ್ಯಾಕ್ ನಡೀತು ಅನ್ನೋದು ಕೂಡ ಗೊತ್ತಾಗುತ್ತೆ. ಹೀಗಾಗಿ ರಾಮನಗರ ಪೊಲೀಸರು ತಲೆ ಕೆಡಿಸಿಕೊಂಡು ಆರೋಪಿಗಳ ಪತ್ತೆಗೆ ಈಗ ಮುಂದಾಗಿರುವಂತದ್ದು. ನಾಗೇಂದ್ರ, ಓಕೆ, ಥ್ಯಾಂಕ್ ಯು ಧ್ರುವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಡಾನ್ ಮುತ್ತಪ್ಪರೈ ಪುತ್ರ ರಿಕ್ಕಿರೈ ಮೇಲೆ ಪ್ರೀ ಪ್ಲಾನ್ಡ್ ಅಟ್ಯಾಕ್ ಅಂತ ಕೂಡ ಹೇಳಲಾಗ್ತಾ ಇದೆ. ಜಮೀನು ವಿವಾದ ಸಂಬಂಧ ಕೋರ್ಟ್ನಲ್ಲಿ ಪ್ರಕರಣ ಹೊಂದಿತ್ತು. ಹೀಗಾಗಿ ನಾನು ರಷ್ಯಾದಿಂದ ಬೆಂಗಳೂರಿಗೆ ಬಂದಿದ್ದೆ ಅಂತ ಹೇಳಿದ್ದಾನೆ ರಿಕ್ಕಿರೈ. ಬೆಂಗಳೂರಿಗೆ ಬಂದಾಗ ಸದಾಶಿವನಗರ ಅಥವಾ ಬಿಡದಿಯಲ್ಲಿ ಇರ್ತಾ ಇದ್ದೆ. ಬಿಡದಿಯಿಂದ ಸದಾಶಿವನಗರ ಮನೆಗೆ ಹೋಗುವಾಗ ಅಟ್ಯಾಕ್ ಆಗಿದೆ. ನನ್ನ ಸ್ನೇಹಿತರು ಹಾಗೂ ಡ್ರೈವರ್ ಆಸ್ಪತ್ರೆಗೆ ಸೇರಿಸಿದ್ರು ಅಂತ ರಿಕ್ಕಿರೈ ಡಿವೈಎಸ್ಪಿ ಶ್ರೀನಿವಾಸ್ ಅವರಿಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಧ್ರುವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧ್ರುವರಾಜ್, ಈಗ ಮತ್ತೊಂದು ಟ್ವಿಸ್ಟ್ ಅನ್ನ ಪಡೆದುಕೊಂಡಿದ್ದಾರೆ ಈ ಪ್ರಕರಣದಲ್ಲಿ. ಆಗ್ಲೇ ನಾವು ಗಮನಿಸಿದಾಗ ಬಿಹಾರದ ಲಿಂಕ್ ಸಿಗ್ತಾ ಇತ್ತು. ಈಗ ಮತ್ತೊಮ್ಮೆ ಅನುರಾಧ ಅವರ ಕಡೆಗೆ ವಾಲ್ತಾ ಇದೆ ಈ ಒಂದು ತನಿಖೆ. ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿರುವಂತಹ ಪೊಲೀಸರು ತನಿಖೆಯನ್ನು ಹೇಗೆ ಚುರುಕುಗೊಳಿಸಿದ್ದಾರೆ ಧ್ರುವರಾಜ್? ನಾಗೇಂದ್ರ, ಮುಖ್ಯವಾಗಿ ಇವತ್ತು
ಮಣಿಪಾಲ್ ಆಸ್ಪತ್ರೆಗೆ ಬಂದಂತಹ ರಾಮನಗರ ಡಿವೈಎಸ್ಪಿ ರಿಕ್ಕಿ ರೈ ಹೇಳಿಕೆಯನ್ನ ಪಡೆಯುವಂತ ಕೆಲಸವನ್ನ ಮಾಡಿದ್ರು. ಈ ಕೇಸ್ನಲ್ಲಿ ಪ್ರಮುಖವಾಗಿ ನಿನ್ನೆಯಿಂದ ಕೂಡ ಸಾಕಷ್ಟು ಜನರ ಹೇಳಿಕೆಯನ್ನ ಪಡ್ಕೊಳ್ತಾ ಇದ್ದಾರೆ. ನಿನ್ನೆ ಮುಖ್ಯವಾಗಿ 3 ಜನರ ಹೇಳಿಕೆಯನ್ನ ಪಡ್ಕೊಂಡಿದ್ರು. ಬಸವರಾಜ್ ಇರಬಹುದು, ಹಾಗೆ ಗನ್ಮ್ಯಾನ್ ಹೇಳಿಕೆಯನ್ನ ಪಡ್ಕೊಂಡಿದ್ದವರು ಇವತ್ತು ರಿಕ್ಕಿ ರೈ ಹೇಳಿಕೆಯನ್ನ ಪಡೆದುಕೊಂಡಿದ್ದಾರೆ. ಮುಖ್ಯವಾಗಿ ರಿಕ್ಕಿ ರೈ ಈ ಪ್ರಕರಣದ ರಿಕ್ಕಿ ರೈ ಹೇಳುವಂತಹ ಹೇಳಿಕೆಯ ಮೇಲೆ ಈ ಒಂದು ಪ್ರಕರಣ ನಿಂತಿತ್ತು. ಹೀಗಾಗಿ 12:30 ಸುಮಾರಿಗೆ ಮಣಿಪಾಲ್ ಆಸ್ಪತ್ರೆಗೆ ಬಂದಂತಹ ಡಿವೈಎಸ್ಪಿ ಶ್ರೀನಿವಾಸ್ ರಿಕ್ಕಿ ರೈ ಬಳಿ ಕೆಲವೊಂದಿಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ. ಅದರಲ್ಲಿ ರಿಕ್ಕಿ ರೈ ಜೊತೆ ವಾರ್ಡ್ನಲ್ಲಿ ಇದ್ದಂತಹ ಗುಣರಂಜನ್ ಶೆಟ್ಟಿ ಇರಬಹುದು, ಹಾಗೆ ಅವರ ಸಹೋದರ ರಾಕಿ ರೈಯನ್ನ ಹೊರಗೆ ಕಳಿಸಿ ಕೆಲವೊಂದಿಷ್ಟು ವಿಚಾರಗಳನ್ನ ಅವರ ಬಳಿ ಪಡ್ಕೊಂಡಿದ್ದಾರೆ. ರಿಕ್ಕಿ ರೈ ಅವರು ಮೊನ್ನೆ ಕಂಪ್ಲೇಂಟ್ ಅನ್ನು ಕೊಟ್ಟಂತ ಬಸವರಾಜ್ ಅವರು ಕೂಡ ಈ ಒಂದು ವಿಚಾರವನ್ನ ಉಲ್ಲೇಖ ಮಾಡಿದ್ರು. ಮುಖ್ಯವಾಗಿ ಅವರ ಚಿಕ್ಕಮ್ಮ ಅನುರಾಧ, ರಾಕೇಶ್ ಮಲ್ಲಿ, ಅದಾದ ನಂತರ ನಿತೀಶ್ ಶೆಟ್ಟಿ ಮತ್ತೆ ವೈದ್ಯನಾಥನ್ 4 ಹೆಸರನ್ನ ಉಲ್ಲೇಖಿಸಿದ್ರು. ರಿಕ್ಕಿ ರೈ ಕೂಡ ಇವತ್ತು ಪೊಲೀಸರ ಮುಂದೆ ಹೇಳಿಕೆ ನೀಡುವಂತಹ ಸಂದರ್ಭದಲ್ಲಿ ನಮ್ದು ಆಸ್ತಿ ವಿವಾದ ಇತ್ತು, ಅದರ ಸಲುವಾಗಿ ಕೇಸ್ ನಡೀತಾ ಇತ್ತು, ಹಾಗಾಗಿ ನಾನು ರಷ್ಯಾದಿಂದ ಬೆಂಗಳೂರಿಗೆ ಬಂದಿದ್ದೆ. ನಾನು ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಸದಾಶಿವನಗರ ಹಾಗೆ ಬಿಡದಿಯ ಮನೆಯಲ್ಲಿ ಇರ್ತಾ ಇದ್ದೆ. ಮೊನ್ನೆ ರಾತ್ರಿ ಕೂಡ ಸದಾಶಿವನಗರದಿಂದ ಬಿಡದಿಗೆ ಹೋದಂತ ಸಂದರ್ಭದಲ್ಲಿ ಬಿಡದಿಯಿಂದ ವಾಪಸ್ ಬೆಂಗಳೂರಿಗೆ ಬರುವಾಗ ನನ್ನ ಮೇಲೆ ಅಟ್ಯಾಕ್ ಆಗಿದೆ. ಈ ಒಂದು ಅಟ್ಯಾಕ್ಗೆ ನನ್ನ ಚಿಕ್ಕಮ್ಮನೇ ಕಾರಣ ಎನ್ನುವಂತ ಹೇಳಿಕೆಯನ್ನ ಅವರು ನೀಡಿರುವಂತದ್ದು. ಅದೇ ಒಂದು ಹೇಳಿಕೆಯ ಆಧಾರದಲ್ಲಿ ಪೊಲೀಸರು ಈಗ ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಇನ್ನೊಂದು ಕಡೆ ರಾಮನಗರದ ಎಸ್ಪಿ ಶ್ರೀನಿವಾಸ್ ಗೌಡ ನೇತೃತ್ವದಲ್ಲಿ ಈಗಾಗಲೇ ಎಲ್ಲಾ ಇನ್ಸ್ಪೆಕ್ಟರ್ಗಳಿಗೆ ಒಂದೊಂದು ಟಾಸ್ಕ್ ಅನ್ನ ಕೂಡ ನೀಡಲಾಗಿದೆ. ಅದರಲ್ಲಿ ಟವರ್ ಡಂಪ್ ಇರಬಹುದು, ಹಾಗೆ ಸ್ಥಳ ಮಹಾಜರು ಇರಬಹುದು, ಆರೋಪಿಗ ಅದರ ಹೇಳಿಕೆ ದಾಖಲಿಸಿಕೊಳ್ಳೋದಿರಬಹುದು, ಪ್ರತಿಯೊಂದನ್ನ ಮಾಹಿತಿ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ಯಾವ್ಯಾವ ಆಯಾಮಗಳು ಬರ್ತಾ ಇದಾವೋ ಎಲ್ಲಾ ಅನುಮಾನ ಬಂದಂತ ಸಂದರ್ಭದಲ್ಲಿ ಹೇಳಿಕೆಯನ್ನ ದಾಖಲಿಸಿಕೊಂಡು ಆರೋಪಿಗಳ ಪತ್ತೆಗೆ ಈಗ ಸದ್ಯ ಪೊಲೀಸರು ಬಲೆ ಬೀಸಿದ್ದಾರೆ. ಈ ಆರೋಪಿಗಳು ಮುಖ್ಯವಾಗಿ ಯಾರೆಲ್ಲ ಬಂದು ಯಾರು ಫೈರ್ ಮಾಡಿದ್ರು ನೋಡಿ, ಅವರು ಒಂದು ವೇಳೆ ಲಾಕ್ ಆದ್ರು ಅಂತ ಹೇಳಿದ್ರೆ ಈ ಪ್ರಕರಣ ಏನಕ್ಕಾಗಿ ಈ ಅಟ್ಯಾಕ್ ನಡೀತು ಅನ್ನೋದು ಕೂಡ ಗೊತ್ತಾಗುತ್ತೆ. ಹೀಗಾಗಿ ರಾಮನಗರ ಪೊಲೀಸರು ತಲೆ ಕೆಡಿಸಿಕೊಂಡು ಆರೋಪಿಗಳ ಪತ್ತೆಗೆ ಈಗ ಮುಂದಾಗಿರುವಂತದ್ದು. ನಾಗೇಂದ್ರ. ಓಕೆ, ಥ್ಯಾಂಕ್ ಯು ಧ್ರುವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಡಾನ್ ಮುತ್ತಪ್ಪರೈ ಪುತ್ರ ರಿಕ್ಕಿ ರೈ ಮೇಲೆ ಪ್ರೀ ಪ್ಲಾನ್ಡ್ ಅಟ್ಯಾಕ್ ಅಂತ ಕೂಡ ಹೇಳಲಾಗ್ತಾ ಇದೆ. ಜಮೀನು ವಿವಾದ ಸಂಬಂಧ ಕೋರ್ಟ್ನಲ್ಲಿ ಪ್ರಕರಣ ಹೊಂದಿತ್ತು, ಹೀಗಾಗಿ ನಾನು ರಷ್ಯಾದಿಂದ ಬೆಂಗಳೂರಿಗೆ ಬಂದಿದ್ದೆ ಅಂತ ಹೇಳಿದ್ದಾನೆ ರಿಕ್ಕಿ ರೈ. ಬೆಂಗಳೂರಿಗೆ ಬಂದಾಗ ಸದಾಶಿವನಗರ ಅಥವಾ ಬಿಡದಿಯಲ್ಲಿ ಇರ್ತಾ ಇದ್ದೆ. ಬಿಡದಿಯಿಂದ ಸದಾಶಿವನಗರ ಮನೆಗೆ ಹೋಗುವಾಗ ಅಟ್ಯಾಕ್ ಆಗಿದೆ. ನನ್ನ ಸ್ನೇಹಿತರು ಹಾಗೂ ಡ್ರೈವರ್ ಆಸ್ಪತ್ರೆಗೆ ಸೇರಿಸಿದ್ರು ಅಂತ ರಿಕ್ಕಿ ರೈ ಡಿವೈಎಸ್ಪಿ ಶ್ರೀನಿವಾಸ್ ಅವರಿಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಧ್ರುವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧ್ರುವರಾಜ್, ಈಗ ಮತ್ತೊಂದು ಟ್ವಿಸ್ಟ್ ಅನ್ನ ಪಡೆದುಕೊಂಡಿದ್ದಾರೆ ಈ ಪ್ರಕರಣದಲ್ಲಿ. ಆಗ್ಲೇ ನಾವು ಗಮನಿಸಿದಾಗ ಬಿಹಾರದ ಲಿಂಕ್ ಸಿಗ್ತಾ ಇತ್ತು, ಈಗ ಮತ್ತೊಮ್ಮೆ ಅನುರಾಧ ಅವರ ಕಡೆಗೆ ವಾಲ್ತಾ ಇದೆ ಈ ಒಂದು ತನಿಖೆ. ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿರುವಂತಹ ಪೊಲೀಸರು ತನಿಖೆಯನ್ನು ಹೇಗೆ ಚುರುಕುಗೊಳಿಸಿದ್ದಾರೆ ಧ್ರುವರಾಜ್? ನಾಗೇಂದ್ರ, ಮುಖ್ಯವಾಗಿ ಇವತ್ತು ಮಣಿಪಾಲ್ ಆಸ್ಪತ್ರೆಗೆ ಬಂದಂತಹ ರಾಮನಗರ ಡಿವೈಎಸ್ಪಿ ರಿಕ್ಕಿ ರೈ ಹೇಳಿಕೆಯನ್ನ ಪಡೆಯುವಂತ ಕೆಲಸವನ್ನ ಮಾಡಿದ್ರು. ಈ ಕೇಸ್ನಲ್ಲಿ ಪ್ರಮುಖವಾಗಿ ನಿನ್ನೆಯಿಂದ ಕೂಡ ಸಾಕಷ್ಟು ಜನರ ಹೇಳಿಕೆಯನ್ನ ಪಡ್ಕೊಳ್ತಾ ಇದ್ದಾರೆ. ನಿನ್ನೆ ಮುಖ್ಯವಾಗಿ 3 ಜನರ ಹೇಳಿಕೆಯನ್ನ ಪಡ್ಕೊಂಡಿದ್ರು. ಬಸವರಾಜ್ ಇರಬಹುದು, ಹಾಗೆ ಗನ್ಮ್ಯಾನ್ ಹೇಳಿಕೆಯನ್ನ ಪಡ್ಕೊಂಡಿದ್ದವರು ಇವತ್ತು ರಿಕ್ಕಿ ರೈ ಹೇಳಿಕೆಯನ್ನ ಪಡೆದುಕೊಂಡಿದ್ದಾರೆ. ಮುಖ್ಯವಾಗಿ ರಿಕ್ಕಿ ರೈ ಈ ಪ್ರಕರಣದ ರಿಕ್ಕಿ ರೈ ಹೇಳುವಂತಹ ಹೇಳಿಕೆಯ ಮೇಲೆ ಈ ಒಂದು ಪ್ರಕರಣ ನಿಂತಿತ್ತು. ಹೀಗಾಗಿ 12:30 ಸುಮಾರಿಗೆ ಮಣಿಪಾಲ್ ಆಸ್ಪತ್ರೆಗೆ ಬಂದಂತಹ ಡಿವೈಎಸ್ಪಿ ಶ್ರೀನಿವಾಸ್ ರಿಕ್ಕಿ ರೈ ಬಳಿ ಕೆಲವೊಂದಿಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ. ಅದರಲ್ಲಿ ರಿಕ್ಕಿ ರೈ ಜೊತೆ ವಾರ್ಡ್ನಲ್ಲಿ ಇದ್ದಂತಹ ಗುಣರಂಜನ್ ಶೆಟ್ಟಿ ಇರಬಹುದು, ಹಾಗೆ ಅವರ ಸಹೋದರ ರಾಕಿ ರೈಯನ್ನ ಹೊರಗೆ ಕಳಿಸಿ ಕೆಲವೊಂದಿಷ್ಟು ವಿಚಾರಗಳನ್ನ ಅವರ ಬಳಿ ಪಡ್ಕೊಂಡಿದ್ದಾರೆ. ರಿಕ್ಕಿ ರೈ ಅವರು ಮೊನ್ನೆ ಕಂಪ್ಲೇಂಟ್ ಅನ್ನು ಕೊಟ್ಟಂತ ಬಸವರಾಜ್ ಅವರು ಕೂಡ ಈ ಒಂದು ವಿಚಾರವನ್ನ ಉಲ್ಲೇಖ ಮಾಡಿದ್ರು. ಮುಖ್ಯವಾಗಿ ಅವರ ಚಿಕ್ಕಮ್ಮ ಅನುರಾಧ, ರಾಕೇಶ್ ಮಲ್ಲಿ, ಅದಾದ ನಂತರ ನಿತೀಶ್ ಶೆಟ್ಟಿ ಮತ್ತೆ
ವೈದ್ಯನಾಥನ್ ನಾಲ್ವರ ಹೆಸರನ್ನ ಉಲ್ಲೇಖಿಸಿದ್ರು. ರಿಕ್ಕಿ ರೈ ಕೂಡ ಇವತ್ತು ಪೊಲೀಸರ ಮುಂದೆ ಹೇಳಿಕೆ ನೀಡುವಂತಹ ಸಂದರ್ಭದಲ್ಲಿ ನಮ್ದು ಆಸ್ತಿ ವಿವಾದ ಇತ್ತು, ಅದರ ಸಲುವಾಗಿ ಕೇಸ್ ನಡೀತಾ ಇತ್ತು, ಹಾಗಾಗಿ ನಾನು ರಷ್ಯಾದಿಂದ ಬೆಂಗಳೂರಿಗೆ ಬಂದಿದ್ದೆ. ನಾನು ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಸದಾಶಿವನಗರ ಹಾಗೆ ಬಿಡದಿಯ ಮನೆಯಲ್ಲಿ ಇರ್ತಾ ಇದ್ದೆ. ಮೊನ್ನೆ ರಾತ್ರಿ ಕೂಡ ಸದಾಶಿವನಗರದಿಂದ ಬಿಡದಿಗೆ ಹೋದಂತ ಸಂದರ್ಭದಲ್ಲಿ ಬಿಡದಿಯಿಂದ ವಾಪಸ್ ಬೆಂಗಳೂರಿಗೆ ಬರುವಾಗ ನನ್ನ ಮೇಲೆ ಅಟ್ಯಾಕ್ ಆಗಿದೆ. ಈ ಒಂದು ಅಟ್ಯಾಕ್ಗೆ ನನ್ನ ಚಿಕ್ಕಮ್ಮನೇ ಕಾರಣ ಎನ್ನುವಂತಹ ಹೇಳಿಕೆಯನ್ನ ಸದ್ಯ ಅವರು ನೀಡಿರುವಂತದ್ದು. ಅದೇ ಒಂದು ಹೇಳಿಕೆಯ ಆಧಾರದಲ್ಲಿ ಪೊಲೀಸರು ಈಗ ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಇನ್ನೊಂದು ಕಡೆ ರಾಮನಗರದ ಎಸ್ಪಿ ಶ್ರೀನಿವಾಸ್ ಗೌಡ ನೇತೃತ್ವದಲ್ಲಿ ಈಗಾಗಲೇ ಎಲ್ಲಾ ಇನ್ಸ್ಪೆಕ್ಟರ್ಗಳಿಗೆ ಒಂದೊಂದು ಟಾಸ್ಕ್ ಅನ್ನ ಕೂಡ ನೀಡಲಾಗಿದೆ. ಅದರಲ್ಲಿ ಟವರ್ ಡಂಪ್ ಇರಬಹುದು, ಹಾಗೆ ಸ್ಥಳ ಮಹಾಜರು ಇರಬಹುದು, ಆರೋಪಿಗ ಅದರ ಹೇಳಿಕೆ ದಾಖಲಿಸಿಕೊಳ್ಳೋದಿರಬಹುದು, ಪ್ರತಿಯೊಂದನ್ನ ಮಾಹಿತಿ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ಯಾವ್ಯಾವ ಆಯಾಮಗಳು ಬರ್ತಾ ಇದಾವೋ ಎಲ್ಲಾ ಅನುಮಾನ ಬಂದಂತಹ ಸಂದರ್ಭದಲ್ಲಿ ಹೇಳಿಕೆಯನ್ನ ದಾಖಲಿಸಿಕೊಂಡು ಆರೋಪಿಗಳ ಪತ್ತೆಗೆ ಈಗ ಸದ್ಯ ಪೊಲೀಸರು ಬಲೆ ಬೀಸಿದ್ದಾರೆ. ಈ ಆರೋಪಿಗಳು ಮುಖ್ಯವಾಗಿ ಯಾರೆಲ್ಲ ಬಂದು ಯಾರು ಫೈರ್ ಮಾಡಿದ್ರು ನೋಡಿ, ಅವರು ಒಂದು ವೇಳೆ ಲಾಕ್ ಆದ್ರು ಅಂತ ಹೇಳಿದ್ರೆ ಈ ಪ್ರಕರಣ ಏನಕ್ಕಾಗಿ ಈ ಅಟ್ಯಾಕ್ ನಡೀತು ಅನ್ನೋದು ಕೂಡ ಗೊತ್ತಾಗುತ್ತೆ. ಹೀಗಾಗಿ ರಾಮನಗರ ಪೊಲೀಸರು ತಲೆ ಕೆಡಿಸಿಕೊಂಡು ಆರೋಪಿಗಳ ಪತ್ತೆಗೆ ಈಗ ಮುಂದಾಗಿರುವಂತದ್ದು. ನಾಗೇಂದ್ರ. ಓಕೆ, ಥ್ಯಾಂಕ್ ಯು ಧ್ರುವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.